ಹಲೋ ಫ್ರೆಂಡ್ಸ್, ನಾನಿವತ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ. ರೀಸನ್ ಏನಂದರೆ ನನ್ನ ಮಗಳು ಪುಟಾಣಿ ನಮ್ಮ ಅನ್ವಿಕಾಸ್ ಫಸ್ಟ್ ಬರ್ಡೇ. ಮೇಕ್ ಓವರ್ ಬಂದು ಸುಷ್ಮಾ ಅಂತ ನನ್ನ ಫ್ರೆಂಡೇ ಮೇಕ್ ಓವರ್ ಮಾಡಿದ್ದು. ಹೇರ್ ಸ್ಟೈಲ್ ಕೂಡ ಬೋತ್ ಅವರೇ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ಸೆಟಲ್ಡ್ ಮೇಕಪ್ ಇದು. ಔಟ್ಫಿಟ್ ಗೊತ್ತು, ನನ್ನ ರೆಂಟು ಕಳಸ ನಮ್ಮ ಫ್ರೆಂಡ್ ಸ್ಟುಡಿಯೋದಲ್ಲೇ ರೆಂಟಿಗೆ ತೊಗೊಂಡಿದ್ದು. ಔಟ್ಫಿಟ್ ಆ್ಯಂಡ್ ಮೇಕಪ್ ಸೆಟಲ್ಡಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಪಾರ್ಟಿ ಹಾಲಿಗೆ ಹೋದ್ವಿ. ಅಲ್ಲೂ ಕೂಡ ಎಲ್ಲ ಡೆಕೋರೇಷನ್ಸ್ ಎಲ್ಲನೂ ಪ್ರಾಪರಾಗಿ ನೀಟಾಗಿ ನಾವು ಹೇಗೆ ಹೇಳಿದ್ವೋ ಅದೇ ಥರ ಎಲ್ಲ ಅರೇಂಜ್ಮೆಂಟ್ ತುಂಬ ಚೆನ್ನಾಗಾಗಿತ್ತು. ಪಾಪು ಎಂಟ್ರಿ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಯಾವ ಥರ ಅಂದ್ಕೊಂಡಿದ್ವೋ ಅದೇ ಥರ ಎಂಟ್ರಿ ಇತ್ತು. ಆ್ಯಕ್ಚುಲಿ ಇದೆಲ್ಲ ಪ್ಲ್ಯಾನ್ಸು ನಾನೇ ನಮ್ಮ ಹಸ್ಬೆಂಡ್ಗೆ ಹೇಳಿದ್ದು, ಇದೇ ಥರ ಬರಬೇಕು ಅಂತ, ಇದು ಹೀಗೀಗೆ ಅರೇಂಜ್ಮೆಂಟ್ಸ್ ಆಗಬೇಕು ಅಂತ. ನನ್ನ ಮಗಳಂತೂ ಎಷ್ಟು ಎಂಜಾಯ್ ಮಾಡ್ತಿದ್ಲು ಅಂದರೆ ನಾನು ಆ ಮೊಮೆಂಟ್ ನನಗೆ ಗೊತ್ತಾಗಿಲ್ಲ. ವಿಡಿಯೋ ನೋಡ್ಬೇಕಾದ್ರೆ ಅನಿಸ್ತು ಇಷ್ಟು ಎಂಜಾಯ್ ಮಾಡಿದಳ ಇವಳು ಅಂತ. ಆ್ಯಕ್ಚುಲಿ ಈ ಟೈಮಲ್ಲಿ ಅವ್ರಿಗೆ ಏನೂ ಗೊತ್ತಾಗಲ್ಲ, ಒಂದು ವರ್ಷ ಅವ್ರ ಬರ್ಡೇ ಎಲ್ಲ. ಬಟ್ ಮುಂದೆ ಹೋದಾಗ ಈ ಫೋಟೋ ವಿಡಿಯೋ ಎಲ್ಲ ನೋಡಿದಾಗ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಯಾವ ತಂದೆ ತಾಯಿಗಾದರೂ ಅಷ್ಟೇ ಅಲ್ವಾ, ನಮ್ಮ ಮಕ್ಕಳು ಖುಷಿಯಾಗಿದ್ದರೆ ಅಷ್ಟೇ ಸಾಕು, ಇನ್ನೇನು ಬೇಡ. ಆ್ಯಕ್ಚುಲಿ ಅವ್ರದ್ದು ಇಂಡಿವಿಜುವಲ್ ಫೋಟೋಸ್ ಎಲ್ಲ ಫಸ್ಟ್ ತೆಗಿಯೋಕ್ಕಾಗಿರಲಿಲ್ಲ. ಫೋಟೋ ಎಲ್ಲ ಕ್ಯಾಮ್ರಾಮನ್ ಅವ್ರಿಗೆ. ಫಂಕ್ಷನ್ ಸ್ವಲ್ಪ ಸ್ಟಾರ್ಟ್ ಆಗೋ ಥರ ಇತ್ತು. ಎಲ್ಲರೂ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಎಂಟರ್ ಆಗಿಬಿಟ್ಟಿದ್ರಲ್ಲ. ಸೊ ಹಾಗಾಗಿ ಫೋಟೋ ಸೆಷನ್ ಅವ್ರದ್ದು ಲಾಸ್ಟಿಗೆ ಇಟ್ಕೊಂಡಿದ್ವಿ, ಸಿಂಗಲ್ ಇಂಡಿವಿಜುವಲ್ ಫೋಟೋಸು. ಹಿಂದೆ ಇರೋರು ಬಂದು ಎಲ್ಲ ಆಟ ಆಡಿಸ್ತಾ ಇರೋರೆಲ್ಲ ಬಂದು ನಮ್ಮ ತಂಗಿ ಮಕ್ಕಳು. ಅವರಂತೂ ಇವಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ತುಂಬ ಲಕ್ಕಿ ಇವಳು. ಆ್ಯಕ್ಚುಲಿ ತುಂಬ ಒಳ್ಳೆಯ ಫ್ಯಾಮಿಲಿ ಸಿಕ್ಕಿದೆ ಇವಳಿಗೆ. ಎಲ್ಲರೂ ಅಷ್ಟೇ, ನಮ್ಮ ಹಸ್ಬೆಂಡ್ ಮನೆ ಕಡೆ, ನಮ್ಮ ಕಡೆ ಎಲ್ಲರೂ ಅಷ್ಟೇ ತುಂಬ ಪ್ರೀತಿ ತೋರಿಸ್ತಾರೆ. ಆ್ಯಕ್ಚುಲಿ ನನ್ನ ಕಡೆ ಬಂದು ಇವಳೇ ಲಾಸ್ಟ್ ಮಗಳು, ತುಂಬ ಪ್ರೀತಿ ಜಾಸ್ತಿ.